ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 26ನೆಯ ವಾಕ್ಯ. ಯೆಹೋವನು ನಿನ್ನ ಭರವಸಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು. ಈ ವಾಕ್ಯದಲ್ಲಿ ದೇವರೇ ನಮಗೆ ಆಧಾರ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಹಲವಾರು ವಿಷಯಗಳು ಇರಬಹುದು. ಒಂದು ವೇಳೆ ಹಣ ಇರಬಹುದು, ವಿದ್ಯಾಭ್ಯಾಸ ಇರಬಹುದು, ಜನರ ಬಲ ಇರಬಹುದು, ಅಥವಾ ಸಾಮರ್ಥ್ಯಗಳಿರಬಹುದು, ಒಳ್ಳೆಯ ಕೆಲಸ ಇರಬಹುದು. ಈ ರೀತಿ ಹಲವಾರು ವಿಷಯಗಳು ನಮಗೆ ಅನುಕೂಲವಾಗಿ ಇರಬಹುದು. ಹಾಗೆ ಒಂದು ವೇಳೆ ಇದು ಯಾವುದು ಕೂಡ ಇಲ್ಲ ಎಂಬಂತ ಅವಸ್ಥೆ ಕೂಡ ಇರಬಹುದು. ಇದ್ದರೂ ಇಲ್ಲದೆ ಇದ್ದರೂ ಕೂಡ ನಾವು ನಂಬಿಕೆ ಇಟ್ಟಿರುವಂತ, ನಿರೀಕ್ಷೆ ಇಟ್ಟಿರುವಂತ ದೇವರೇ ನಮಗೆ ಆಧಾರವಾಗಿದ್ದಾರೆ. ಕಾರಣ ಇರುವಂತ ಇದೆಲ್ಲವೂ ಕೂಡ ಎಲ್ಲ ಸಮಯದಲ್ಲೂ ನಮಗೆ ಸಹಾಯ ಮಾಡುವುದಕ್ಕೆ ಆಗುವುದಿಲ್ಲ. ಈ ರೀತಿಯಾಗಿ ನಮಗಿಂತಲೂ ಹೆಚ್ಚಾಗಿ ಇರುವಂತವರೇ ಕೈ ಬಿಡಲ್ಪಟ್ಟಂತ, ತಳ್ಳಲ್ಪಟ್ಟಂತ, ನಷ್ಟಗಳಲ್ಲಿ, ನಾಶನಗಳಲ್ಲಿ ಬಿದ್ದು ಹೋದಂತ ಅವಸ್ಥೆಗಳನ್ನ ಕಾಣುತ್ತಾ ಇದ್ದೇವೆ. ಹಾಗಾಗಿ ನಮಗೆ ಆಧಾರವು ಲೋಕದಲ್ಲಿರುವಂಥ ಯಾವುದೇ ಸಂಗತಿಗಳಲ್ಲ, ಬದಲಾಗಿ ಪರಲೋಕದ ನಮ್ಮ ದೇವಾದಿ ದೇವರು, ನಾವು ನಂಬಿಕೆ ಇಟ್ಟಿರುವಂಥ ನಮ್ಮ ಕರ್ತನು. ಆತನು ನಮಗೆ ಆಧಾರವಾಗಿರುವುದು ಮಾತ್ರವಲ್ಲ, ನಮ್ಮ ಕಾಲು ಪಾಶಕ್ಕೆ ಸಿಕ್ಕದಂತೆ ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಅಂದರೆ ಸೈತಾನನು ನಮಗೆ ವಿರೋಧವಾಗಿ, ನಮ್ಮ ಜೀವಿತಕ್ಕೆ ವಿರೋಧವಾಗಿ, ದೇವರಿಟ್ಟಿರುವಂಥ ವಾಗ್ದಾನಗಳಿಗೆ ವಿರೋಧವಾಗಿ ಹಲವಾರು ಕಾರ್ಯಗಳನ್ನು, ಉರುಳುಗಳನ್ನು ತಂದು ಹಾಕುತ್ತಲೇ ಇರುತ್ತಾನೆ. ನಮ್ಮನ್ನು ಕೆಡವಬೇಕು, ಬೀಳಿಸಬೇಕೆಂಬುದಾಗಿ, ನಮ್ಮನ್ನು ಹಿಂಜಾರುವಂತೆ ಮಾಡಬೇಕೆಂಬುದಾಗಿ ಹಲವಾರು ಕುಯುಕ್ತಿಗಳು ನಡೆಯುತ್ತಲೇ ಇರುತ್ತವೆ. ಆದರೆ ಅದರಲ್ಲಿ ಯಾವುದರಲ್ಲಿ ಕೂಡ ನಾವು ಸಿಕ್ಕಿ ಬೀಳದಂತೆ ನಮ್ಮನ್ನು ತಪ್ಪಿಸಿ, ನಮ್ಮನ್ನು ಮುನ್ನಡೆಸಿ ಘನಪಡಿಸುತ್ತಾ ಇರುವಂಥದ್ದು ದೇವರೇ ಆಗಿದ್ದಾರೆ. ಹಾಗಾಗಿ ಆತನು ನಮಗೆ ಆಧಾರವಾಗಿರುವುದು ಮಾತ್ರವಲ್ಲ, ನಮ್ಮನ್ನು ಪಾಶಗಳಿಗೆ ಸಿಕ್ಕದಂತೆ ಕಾಪಾಡುವವನು, ಮುನ್ನಡೆಸುವವನು ಆಗಿದ್ದಾನೆ. ಹಾಗಾದರೆ ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಜವಾಬ್ದಾರರಾಗಿದ್ದಾರೆ, ಎಷ್ಟು ನಂಬಿಗಸ್ತರಾಗಿದ್ದಾರೆ ಎಂಬುದನ್ನು ನಾವು ಯೋಚಿಸಿ ನೋಡಬಹುದು. ಅಲ್ಪರಾಗಿರುವಂಥ ನಮ್ಮ ವಿಷಯದಲ್ಲಿ ದೇವರು ಎಷ್ಟು ಕಾಳಜಿಯನ್ನು ತೋರಿಸುತ್ತಾರೆ. ನಮಗೆ ಆಧಾರವಾಗಿದ್ದು ನಮ್ಮನ್ನು ತಪ್ಪಿಸಿ, ನಮ್ಮನ್ನು ರಕ್ಷಿಸಿ, ಸೈತಾನನು ನಾಚಿಕೆಗೆಟ್ಟು ಹೋಗುವಂತೆ ಉನ್ನತವಾಗಿ ನಡೆಸುವಂಥ ದೇವರ ಕರಗಳಲ್ಲಿ ನಾವು ಪೂರ್ಣವಾಗಿ ಸಮರ್ಪಿಸಿ ಆತನ ಮೇಲೆ ದೃಷ್ಟಿಯನ್ನು ಇಟ್ಟು ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ಎಂತಹ ತಡೆಗಳೇ ಬಂದರೂ, ಎಂತಹ ಹೋರಾಟಗಳೇ ಬಂದರೂ, ಇಕ್ಕಟ್ಟುಗಳು, ಕಷ್ಟಗಳೇ ಬಂದರೂ ಕೂಡ ಸುಲಭವಾಗಿ ಜಯಿಸಬಹುದು, ಜಯವನ್ನು ಹೊಂದಬಹುದು. ಕಾರಣ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಬೇಕೆಂಬುದಾಗಿ ತೀರ್ಮಾನಿಸಿರುವವನು ಕರ್ತನಾಗಿದ್ದಾನೆ. ಆತನ ಬಲದಿಂದ ನಾವು ಎಲ್ಲಕ್ಕೂ ಸಮರ್ಥರಾಗಿದ್ದೇವೆ, ಜಯಿಸುವವರಾಗಿದ್ದೇವೆ. ಖಂಡಿತವಾಗಿ ಸಾಧಿಸುವಂಥ, ಕರ್ತನ ಉದ್ದೇಶವನ್ನು ನೆರವೇರಿಸುವಂಥ ವಿಶೇಷ ಪಾತ್ರೆಗಳಾಗಿ ಉಪಯೋಗವಾಗಲಿದ್ದೇವೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನನ್ನು ಆಧಾರ ಮಾಡಿಕೊಳ್ಳಿರಿ, ಕರ್ತನನ್ನೇ ನಿರೀಕ್ಷಿಸಿ ಜೀವಿತವನ್ನು ನಡೆಸಿರಿ. ಆತ ನಿಮ್ಮನ್ನು ಪರಾಂಬರಿಸಿ, ನಿಮ್ಮನ್ನು ಕಾದು ಮುನ್ನಡೆಸಿ ವಿಶೇಷತೆಗಳನ್ನು ಉಂಟು ಮಾಡುತ್ತಾನೆ. ಆತನ ಪರಿಪೂರ್ಣ ಆಶೀರ್ವಾದಗಳಲ್ಲಿ ತೃಪ್ತಿಪಡಿಸುತ್ತಾನೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಮ್ಮ ಜೀವಿತದಲ್ಲಿ ನೀವೇ ನಮಗೆ ಆಧಾರವಾಗಿದ್ದೀರ. ನಮ್ಮ ಕಾಲು ಪಾಶಕ್ಕೆ ಸಿಕ್ಕದಂತೆ ನಮ್ಮನ್ನು ಕಾಪಾಡಿ ಮುನ್ನಡೆಸುವಂಥ ದೇವರೇ, ಆ ನಿಮ್ಮ ನಂಬಿಗಸ್ತತೆಗಾಗಿ, ಆ ನಿಮ್ಮ ಪ್ರೀತಿ ಅಕ್ಕರೆಗಾಗಿ ನಿಮಗೆ ಸ್ತೋತ್ರಗಳು. ನಮ್ಮ ಜೀವಿತವನ್ನಪ್ಪ ನಿಮ್ಮ ಕರಗಳಲ್ಲಿ ಪೂರ್ಣವಾಗಿ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನೀವು ಬಲಪಡಿಸಿ, ನೀವು ಆಶೀರ್ವದಿಸಿ, ನಿಮ್ಮ ಉದ್ದೇಶವನ್ನು ನೆರವೇರಿಸಿ, ಸೈತಾನ್ ನಾಚಿಕೆಪಟ್ಟು ಹೋಗುವ ರೀತಿಯಲ್ಲಿ ಶತ್ರುಗಳು ಚದರಿ ಹೋಗುವಂತೆ ನಮ್ಮ ಜೀವಿತಗಳು ಕರ್ತನೆ ಜಯದ ಮೇಲೆ ಜಯವನ್ನು ಹೊಂದುತ್ತಾ ತಡೆಗಳನ್ನು ಮುರಿದು ಮುಂದೆ ಸಾಗುವಂತೆ ನೀನು ಸಹಾಯ ಮಾಡಿ ನಡೆಸು. ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತವೂ ಕೂಡ ಆಶೀರ್ವದಿಸಲ್ಪಡಲಿ. ನಿನ್ನ ಬಲಗೇನಪ್ಪ ಅವರಿಗೆ ಆಧಾರ ಮಾಡು ಕರ್ತನೆ. ನೀನು ಕರ ಹಿಡಿದು ಮುನ್ನಡೆಸು, ಪಾಶಗಳನ್ನು ಹರಿದು ಬೀಸಾಡಿ ಬಂಧನಗಳನ್ನು ಮುರಿದು ಹಾಕಿ ಜಯದ ಜೀವಿತ
ಜೀವಿತವನ್ನು ಅನುಗ್ರಹಿಸು ಕರ್ತನೆ. ಎಲ್ಲ ಕೊರತೆಗಳು, ಎಲ್ಲ ಬಲಹೀನತೆಗಳು, ಎಲ್ಲ ರೋಗಗಳು ನೀಗಿ ಹೋಗಲಿ, ಆಶೀರ್ವಾದಗಳು ಉಂಟಾಗಲಿ, ಗರ್ಭಫಲ ಅನುಗ್ರಹಿಸಲ್ಪಡಲಿ, ಸಕಲ ಮೇಲುಗಳನ್ನು, ಸಂತೃಪ್ತಿಯನ್ನು ಅಪ್ಪ ಜೀವಿತಗಳಿಗೆ ಅನುಗ್ರಹಿಸಿ ನಿನ್ನ ಮಕ್ಕಳು ಅಪ್ಪ ನಿನಗೆ ಸಾಕ್ಷಿಗಳಾಗಿ ಸಂತೋಷವಾಗಿ ಜೀವಿಸುವಂತ ನೀನು ಸಹಾಯ ಮಾಡು. ನೀನು ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು, ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.